ಪೌರ ಕಾರ್ಮಿಕರಿಗೆ ಮನೆಯ ಒಳಗೆ ಕರೆಯಿಸಿ ಸನ್ಮಾನ, ಮಹಿಳಾ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಇದರ ಜೊತೆಗೆ ಸಂಕ್ರಾಂತಿಯ ವಿಶೇಷ ಊಟದ ರುಚಿ. ಹೌದು, ಇಂತಹ ದೃಶ್ಯ ಕಂಡು ಬಂದಿರುವುದು ವಿಧಾನ ಪರಿಷತ್ನ ಸದಸ್ಯರಾದ PH ಪೂಜಾರ್ ಅವರ ಮನೆಯಲ್ಲಿ. ಬಿಜೆಪಿ ಪಕ್ಷದ ವತಿಯಿಂದ ಆರಂಭಿಸಿರುವ ಭೀಮಸಂಗಮ ಅಭಿಯಾನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಗಮನ ಸೆಳೆಯಲಾಯಿತು. ಮೊದಲು ಭೀಮಸಂಗಮ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರಾದ PH ಪೂಜಾರ್ ಮಾತನಾಡಿ, ಜನ್ಧನ್ ಯೋಜನೆಯ ಮೂಲಕ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ ಸರ್ಕಾರದ ಯೋಜನೆಗಳ ಲಾಭ ತಲುಪಿಸಲು ಸರ್ಕಾರ ಬದ್ಧವಾಗಿದೆ. ಇದು ಬಡ ಜನರಿಗೆ ಆರ್ಥಿಕ ಶಕ್ತಿ ನೀಡುವ ಮಹತ್ವದ ಯೋಜನೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ಹಿತಕ್ಕಾಗಿ ನಡೆಯುತ್ತಿರುವ ಈ ರೀತಿಯ ಯೋಜನೆಗಳು ಬಡವರ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲು ಸಹಾಯಕವಾಗುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭೀಮಸಂಗಮ ಕಾರ್ಯಕ್ರಮದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಾಮಾಜಿಕ ಸಮಾನತೆ ಮತ್ತು ಪರಿಶಿಷ್ಟ ವರ್ಗದ ಜನರ ಹಕ್ಕುಗಳಿಗಾಗಿ ಪರಿಶ್ರಮ ಪಡುವ ಪೌರ ಕಾರ್ಮಿಕರ ಕೊಡುಗೆಯನ್ನು ಪ್ರಶಂಸಿಸಿ ಅವರಿಗೆ ಸನ್ಮಾನ ಮಾಡಲಾಯಿತು. ಕೇಂದ್ರ ಸರ್ಕಾರದ್ದು, ನರೇಂದ್ರ ಮೋದಿಜಿಯವರ ಸರ್ಕಾರದ್ದು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ್ದು ಇವರು 10 kg ಎಂದು ಬೊಗಳೆ ಬಿಡುವಂತದ್ದು ಬಿಟ್ರೆ ಜನಮಾನಸದಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಬಂದರು. ಬಿಜೆಪಿಯ ಬಗ್ಗೆ ಕುತಂತ್ರ ರಚನೆ ಮಾಡ್ತಾ ಬಂದರು. ಪರಿಣಾಮ ಏನಾಯ್ತು? ಇಷ್ಟೆಲ್ಲ ಅಭಿವೃದ್ಧಿ ಪರವಾದಂತ ಕೆಲಸ ನರೇಂದ್ರ ಮೋದಿಜಿಯವರ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ ಮಾಡಿದಾಗ್ಯೂ ಕೂಡ ಕಾಂಗ್ರೆಸ್ನವರು ಒಂದು ವಿಶೇಷವಾದ ಕುತಂತ್ರದ ಪ್ರಚಾರ ಪ್ರಾರಂಭ ಮಾಡಿದರು. ಭಾರತೀಯ ಜನತಾ ಪಾರ್ಟಿಗೆ ಏನಾದರೂ ಮಾಡಿ ಸೋಲಿಸಬೇಕು, ಜಾತಿಗಳಲ್ಲಿ ವೈಷಮ್ಯ ಬಿತ್ತಬೇಕು, ವೈಷಮ್ಯದ ಬೀಜ ಬಿತ್ತಬೇಕು, ಅವರ ಮಧ್ಯದಲ್ಲಿ ಕಂದಕ ನಿರ್ಮಾಣ ಮಾಡಬೇಕು, ದಲಿತರು, ಹಿಂದುಳಿದವರು, STಗಳು ಜನಾಂಗದವರು ಅನ್ನುವಂಥದ್ದು ಒಂದು ಸೈಡ್ ಮಾಡಿ, ನಂತರ ಮನೆಯ ಒಳಗೆ ಶಾಸಕರ ಕುಟುಂಬದವರು ಮಹಿಳೆಯರಿಗೆ ಉಡಿ ತುಂಬಿ ಪೌರ ಮಹಿಳಾ ಕಾರ್ಮಿಕರಿಗೆ ಇನ್ನಷ್ಟು ಆತ್ಮಸ್ಥೈರ್ಯ ಮೂಡಿಸಿದರು. ಮಹಿಳೆಯರು ಕುಟುಂಬದ ಆಧಾರ ಸ್ತಂಭವಾಗಿದ್ದು ಅವರಿಗೆ ಸನ್ಮಾನಿಸುವ ಮೂಲಕ ನಾವು ಮಹಿಳಾ ಶಕ್ತಿ ಮತ್ತು ಅವರ ಹೆಮ್ಮೆಯನ್ನು ಗೌರವಿಸುತ್ತೇವೆ ಎಂದು ಪೂಜಾರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಡಾಕ್ಟರ್ ಶೇಖರ್ ಮಾನೆ, ಶಂಭುಗೌಡ ಪಾಟೀಲ್, ಬಾಸು ಹೊಂಬಣ್ಣ ಲಮಾನಿ, ಬೊಮ್ಮಣ್ಣ ಮಾದರ್, ಬೊಮ್ಮಣ್ಣ ಬಂಡಿವಡ್ಡರ್, ಲಚಮಣ್ಣ ಲಮಾನಿ, ದಿಲೀಪ್ ಡವಳೇಶ್ವರ್, ಸದಾಶಿವ ಸಿಂಗೆ, ಶ್ರೀಮತಿ ರಾಧಾ ಚಲವಾದಿ, ಬಸವ್ವ ಹಾದಿಮನಿ, ಗೌರಮ್ಮ ಶಿಕ್ಕಲ್ಗಾರ್ ಸೇರಿದಂತೆ ಇತರರು ಇದ್ದರು. ಈ ಮೂಲಕ ಜಾತಿ ಮತ ಹೋಗಲಾಡಿಸಿ ಎಲ್ಲರೂ ಸಮಾನರು ಎಂದು ಸಾರಿದರು. TV10 ನ್ಯೂಸ್, ಬಾಗಲಕೋಟೆ.